Hello everyone, Namaste. Hope you are all doing well. Welcome to Vivid Chemi YouTube channel. ಈ ವಿಡಿಯೋದಲ್ಲಿ ಕಾರ್ಟೆಟ್ 2022ರ ಪತ್ರಿಕೆ 2 ಪೇಪರ್ 2ನ ದ್ವಿತೀಯ ಭಾಷೆ ಕನ್ನಡದ ಪ್ರಶ್ನೆ ಪತ್ರಿಕೆಯ ಪ್ರಶ್ನೋತ್ತರಗಳನ್ನು ನೋಡುವ. ಪ್ರಶ್ನೆ ಪತ್ರಿಕೆ ದ್ವಿತೀಯ ಭಾಷೆ ಕನ್ನಡದ್ದಾಗಿದ್ರು ಯಾರೆಲ್ಲ ಪ್ರಥಮ ಭಾಷೆ ಕನ್ನಡವನ್ನು ತೆಗೆದುಕೊಂಡಿದ್ದೀರಿ ಅವರು ಕೂಡ ಈ ವಿಡಿಯೋವನ್ನು ನೋಡಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಯಾಕೆ ಅಂದರೆ ಪ್ರಶ್ನೆಗಳು ಮೋರ್ ಆರ್ ಲೆಸ್ ಒಂದೇ ರೀತಿಯಾಗಿರ್ತವೆ. ಹಾಗಾಗಿ ಈ ವಿಡಿಯೋವನ್ನು ಕೂಡ ರೆಫರ್ ಮಾಡಿದರೆ ನಿಮ್ಮ ಪ್ರಿಪರೇಷನ್ಗೆ ಈಸಿ ಆಗ್ತದೆ. ಪಾರ್ಟ್ 2 ಭಾಷೆ 2 ಕನ್ನಡ. ಸೂಚನೆ: ಈ ಕೆಳಗಿನ ಗದ್ಯ ಭಾಗವನ್ನು ಓದಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 31ರಿಂದ 38 ತನಕದ ಪ್ರಶ್ನೆಗಳನ್ನು ಈ ಗದ್ಯ ಭಾಗವನ್ನು ಓದಿದ ನಂತರ ನಾವು ಉತ್ತರಿಸಬೇಕು. ಗದ್ಯ ಭಾಗವನ್ನು ನಿಮಗಾಗಿ ನಾನು ಓದ್ತಾ ಇದ್ದೇನೆ. ಓದಿದ ನಂತರ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಹೋಗುವ. ಪ್ರಪಂಚದ ಅತ್ಯಂತ ಅಪಾಯಕಾರಿ ಜಲಚರಗಳು ಎಂದರೆ ಕೂಡಲೇ ನಮಗೆ ಸಾಧಾರಣವಾಗಿ ನೆನಪಾಗುವುದು ಸಮುದ್ರದ ಶಾರ್ಕುಗಳು. ದೋಣಿಗಳು ತಲೆ ಕೆಳಗಾದಾಗಲೂ, ಹಡಗುಗಳು ಒಡೆದು ಪಯಣಿಗರು ರಬ್ಬರ್ ದೋಣಿಗಳಲ್ಲಿ ಪ್ರಾಣ ರಕ್ಷಣೆಗೆ ಯತ್ನಿಸುವಾಗ, ಸಮುದ್ರದ ಮಧ್ಯೆ ಅಪಘಾತ ಸಂಭವಿಸಿ ವಿಮಾನದಿಂದ ಪ್ಯಾರಾಚೂಟ್ಗಳಲ್ಲಿ ವೈಮಾನಿಕರು ಧುಮುಕಿದಾಗಲೂ ಅವರಿಗೆ ಇರುವ ಮೊದಲ ಅಪಾಯ ಎಂದರೆ ಸಮುದ್ರದ ಶಾರ್ಕುಗಳು. ಸಮುದ್ರದ ಭಯಜನಕ ಜೀವಿಗಳೆಂದು ಶಾರ್ಕುಗಳು ಹೆಸರಾಗಿವೆ. ಇವುಗಳನ್ನು ಬಿಟ್ಟರೆ ಅನಂತರದ ಸ್ಥಾನ ಕಿಲ್ಲರ್ ವೇಲ್ಗಳಿಗೆ ದೊರೆಯುತ್ತದೆ. ಆದರೆ ದಕ್ಷಿಣ ಅಮೆರಿಕದ ಅಮೆಜಾನ್ ನದಿಯ ಸಿಹಿ ನೀರಿನ ಮೀನುಗಳಲ್ಲಿ ಒಂದಾದ ಪಿರಾನ್ಯಾ ಎನ್ನುವ ಚಿಕ್ಕ ಮೀನು ಎಷ್ಟು ಭೀಕರವಾದುದೆಂದರೆ ತನ್ನ ನಾಮಮಾತ್ರದಿಂದಲೇ ಅಲ್ಲಿನ ಜನರಿಗೆ ಭಯ ಹಿಡಿಸುತ್ತದೆ. ಈ ಮೀನು ನೋಡುವುದಕ್ಕೇನೂ ಅಷ್ಟೊಂದು ಭಯಂಕರವಾಗಿಲ್ಲ. ಅದನ್ನು ಅದರ ರೂಪಕ್ಕಾಗಿ ಅನೇಕರು ತಮ್ಮ ಅಕ್ವೇರಿಯಂನಲ್ಲಿ ಇಟ್ಟುಕೊಂಡು ಸಾಕುತ್ತಾರೆ. ಇದು ನೋಡುವುದಕ್ಕೆ ನಮ್ಮ ಏಂಜಲ್ ಮೀನಿನಂತೆಯೇ ಇದೆ. ಚಪ್ಪಟೆಯಾದ ಇದರ ಮೈ ನೀರನ್ನು ಸೀಳಿಕೊಂಡು ನುಗ್ಗಲು ಹದವಾಗಿದೆ. ಆದರೆ ಇದರ ಸೌಮ್ಯತೆ ಎಲ್ಲ ಇದರ ರೂಪ ಆಕಾರಗಳಲ್ಲೇ ಹೊರತು ಇದರ ನಡವಳಿಕೆಯ ಕ್ರೂರತೆಯನ್ನು ನೋಡಿದವರು ಇದನ್ನೆಂದು ಮುಟ್ಟಲು ಹೋಗುವುದಿಲ್ಲ. ಸುಮಾರು 1 ಅಡಿಯವರೆಗೆ ಬೆಳೆಯುವ ಈ ಮೀನಿನ ತಲೆಬುರುಡೆಯೇ ಇದರ ಮೈಯ ಅರ್ಧದಷ್ಟು ಇದ್ದು ಕಬ್ಬಿಣದಷ್ಟು ಗಟ್ಟಿಯಾಗಿದೆ. ಇದರ ಕಣ್ಣುಗಳು ರಕ್ತದಷ್ಟು ಕೆಂಪಗಿರುತ್ತವೆ. ಇದು ಬಾಯಿ ತೆರೆದರೆ ಮೇಲೂ ಕೆಳಗೂ ಎರಡೆರಡು ಸಾಲು ಹಲ್ಲುಗಳು ಹಜಾಮರ ಕ್ಷೌರದ ಕತ್ತಿಗಿಂತ ಹರಿತವಾಗಿರುತ್ತದೆ. ಇದರ ಫಲಿತಾಂಶ ಎಂದರೆ ಈ ಜೋಡಿ ಹಲ್ಲುಗಳ ದಂತ ಪಂಕ್ತಿಗಳ ನಡುವೆ ಏನಾದರೂ ಸಿಕ್ಕಿದರೆ ಒಂದೇ ಸಾರಿಗೆ ಕತ್ತರಿಸಿ ತುಂಡಾಗುತ್ತವೆ. ದಕ್ಷಿಣ ಅಮೆರಿಕಾದ ಕಾಡಿನ ಜನರ ಭಾಷೆಯಲ್ಲಿ ಪಿರ್ಯಾನ ಎಂದರೆ ನರಭಕ್ಷಕ ಎಂದೇ ಅರ್ಥ. ಗದ್ಯ ಭಾಗವನ್ನು ಓದಿಯಾಗಿದೆ. ಈಗ ಗದ್ಯ ಭಾಗಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಹೋಗುವ. ಪ್ರಶ್ನೆ ಸಂಖ್ಯೆ 31. ಸಮುದ್ರದ ಭಯಜನಕ ಜೀವಿಗಳೆಂದು ಹೆಸರಾದದ್ದು. ಆಪ್ಷನ್ 1 ಏಂಜಲ್ಗಳು, ಆಪ್ಷನ್ 2 ಕಿಲ್ಲರ್ ವೇಲ್ಗಳು, ಆಪ್ಷನ್ 3 ಶಾರ್ಕ್ಗಳು, ಆಪ್ಷನ್ 4 ಡಾಲ್ಫಿನ್ಗಳು. ಸರಿಯಾದಂಥ ಉತ್ತರ ಶಾರ್ಕುಗಳು. ಗದ್ಯ ಭಾಗದ ಮೊದಲನೆಯಲ್ಲಿ ಶುರುವಿನ ಲೈನುಗಳಲ್ಲಿ ಕೊಟ್ಟಿದ್ದಾರೆ. ಭಯಾನಕ ಜೀವಿಗಳೆಂದು ಹೆಸರಾದಿರುವುದು ಶಾರ್ಕ್ಗಳು. ಪ್ರಶ್ನೆ ಸಂಖ್ಯೆ 32. ತನ್ನ ಹೆಸರಿನಿಂದಲೇ ದಕ್ಷಿಣ ಅಮೆರಿಕಾದ ಜನರಿಗೆ ಭಯ ಹಿಡಿಸಿದ ಮೀನು. ಆಪ್ಷನ್ 2 ಪಿರಾನ್ಯಾ. ಪ್ರಶ್ನೆ ಸಂಖ್ಯೆ 33. ಪಿರಾನ್ಯಾ ಮೀನನ್ನು ಅನೇಕರು ಅಕ್ವೇರಿಯಂನಲ್ಲಿಟ್ಟು ಸಾಕಲು ಕಾರಣ. ಆಪ್ಷನ್ 1 ಅದರ ರೂಪ, 2 ಅದರ ನಡವಳಿಕೆ, 3 ಅದರ ಶಕ್ತಿ, 4 ಅದರ ದಂತಪಂಕ್ತಿ. ಪಿರಾನ್ಯಾ ಮೀನು ನೋಡಲಿಕ್ಕೆ ತುಂಬ ಚಂದ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಅದರ ರೂಪವೇ ಅದನ್ನು ಅಕ್ವೇರಿಯಂನಲ್ಲಿ ಇಟ್ಟು ಸಾಕಲಿಕ್ಕೆ ಕಾರಣವಾದದ್ದು. ಪ್ರಶ್ನೆ ಸಂಖ್ಯೆ 34. ಪಿರಾನ್ಯಾ ಮೀನಿನ ಸೌಮ್ಯತೆ ಇರುವುದು. ಆಪ್ಷನ್ 1 ನಡವಳಿಕೆಯಲ್ಲಿ, ಆಪ್ಷನ್ 2 ತಲೆಬುರುಡೆಯಲ್ಲಿ, ಆಪ್ಷನ್ 3 ಕಣ್ಣಿನಲ್ಲಿ, ಆಪ್ಷನ್ 4 ರೂಪ ಆಕಾರಗಳಲ್ಲಿ. ಸರಿಯಾದಂಥ ಉತ್ತರ ಆಪ್ಷನ್ 4 ರೂಪ ಆಕಾರಗಳಲ್ಲಿ. ಈ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಬೇಕಿದ್ರೆ ನೀವು ಗದ್ಯ ಭಾಗವನ್ನು ಇನ್ನೊಂದು ಸಲ ನೋಡ್ಕೊಂಡು ಉತ್ತರಿಸ್ಬೋದು. ನನಗೆ ಈಗಾಗಲೇ ಓದಿದ್ರಲ್ಲಿ ನೆನಪಿಟ್ಕೊಂಡು ಉತ್ತರಿಸುವ ಹಾಗಿದ್ರೆ ಅದನ್ನು ಕೂಡ ಮಾಡಬಹುದು. ಪ್ರಶ್ನೆ ಸಂಖ್ಯೆ 35. ಪಿರಾನ್ಯಾ ಮೀನು ನೀರನ್ನು ಸೀಳಿಕೊಂಡು ಹೋಗಲು ಇದು ಸಹಕಾರಿ. ಆಪ್ಷನ್ 1 ಚಪ್ಪಟೆಯಾದ ಮೈ, ಆಪ್ಷನ್ 2 ಹರಿತವಾದ ಹಲ್ಲು, ಆಪ್ಷನ್ 3 ಗಟ್ಟಿಯಾದ ತಲೆಬುರುಡೆ, ಆಪ್ಷನ್ 4 ಕೆಂಪಾದ ಕಣ್ಣು. ಸರಿಯಾದಂಥ ಉತ್ತರ ಆಪ್ಷನ್ 1 ಚಪ್ಪಟೆಯಾದ ಮೈ. ಪ್ರಶ್ನೆ ಸಂಖ್ಯೆ 36. ಪಿರಾನ್ಯಾ ಮೀನಿನ ಈ ಗುಣ ತಿಳಿದವರು ಅದನ್ನು ಮುಟ್ಟಲು ಹೋಗುವುದಿಲ್ಲ. ಆಪ್ಷನ್ 1 ಸೌಮ್ಯತೆ, ಆಪ್ಷನ್ 2 ಕಠಿಣತೆ, ಆಪ್ಷನ್ 3 ಕ್ರೂರತೆ, ಆಪ್ಷನ್ 4 ನಮ್ಯತೆ. ಸರಿಯಾದಂಥ ಉತ್ತರ ಆಪ್ಷನ್ 3 ಕ್ರೂರತೆ. ಪ್ರಶ್ನೆ ಸಂಖ್ಯೆ 37. ಪಿರಾನ್ಯಾ ಮೀನು ರೂಪದಲ್ಲಿ
ಈ ಮೀನನ್ನು ಹೋಲುತ್ತದೆ? ಆಪ್ಷನ್ 1 ಸಮುದ್ರದ ಶಾರ್ಕ್, ಆಪ್ಷನ್ 2 ಏಂಜಲ್, ಆಪ್ಷನ್ 3 ಕಿಲ್ಲರ್ ವೇಲ್, ಆಪ್ಷನ್ 4 ಡಾಲ್ಫಿನ್. ಸರಿಯಾದಂಥ ಉತ್ತರ ಆಪ್ಷನ್ 2 ಏಂಜಲ್. ಪ್ರಶ್ನೆ ಸಂಖ್ಯೆ 38. ದಕ್ಷಿಣ ಅಮೆರಿಕದ ಕಾಡಿನ ಜನರ ಭಾಷೆಯಲ್ಲಿ ಪಿರಾನ್ಯಾ ಎಂದರೆ? ಆಪ್ಷನ್ 1 ದೇವತೆ, ಆಪ್ಷನ್ 2 ಅದೃಷ್ಟಶಾಲಿ, ಆಪ್ಷನ್ 3 ದೇವದೂತ, ಆಪ್ಷನ್ 4 ನರಭಕ್ಷಕ. ಸರಿಯಾದಂಥ ಉತ್ತರ ಆಪ್ಷನ್ 4 ನರಭಕ್ಷಕ. ಗದ್ಯ ಭಾಗಕ್ಕೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳನ್ನು ನಾವು ಮುಗಿಸಿದ್ದೇವೆ. ಮುಂದಿನ ಸೂಚನೆ ಪ್ರಕಾರ ಕೆಳಗಿನ ಪದ್ಯವನ್ನು ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಮುಂದುವರಿದಂತೆ ಪ್ರಶ್ನೆ ಸಂಖ್ಯೆ 39ರಿಂದ 45ರ ತನಕದ ಪ್ರಶ್ನೆಗಳನ್ನು ನಾವು ಪದ್ಯ ಭಾಗವನ್ನು ಓದಿ ಉತ್ತರಿಸಬೇಕು. ಬುಟ್ಟಿ ತುಂಬಿರುವ ಕವಳೆ ಹಣ್ಣುಗಳನ್ನು ಸುರುವಿದಂತೆ ಕೆಳಗೆ ಇಳಿವ ಮಳೆ, ನಕ್ಷೆಯಲ್ಲಿ ಭಾರತದ ರಾಜ್ಯಗಳ ಬರೆದಂತೆ ಚೆಲ್ಲುವರಿದಿಹ ಮೋಡ, ಆಚೆ ಮನೆ ಚಿಕ್ಕ ಮಗು ಅಕಾರಣವೇ ಸಂತತವು ನಕ್ಕನ್, ಇಳಿಜಾರಿನಲ್ಲಿ ಆಟವಾಡುವ ಬಿಸಿಲು ಅನ್ನದಲ್ಲಿ ಮಜ್ಜಿಗೆಯ ಸಿಹಿ ಸಾರನುಂಡಂತೆ ತೊಯ್ದ ನೆಲ, ಇಲ್ಲಿ ಪೃಥ್ವಿಯನ್ನೇ ಚಿಕ್ಕು ಹಣ್ಣನೆರಡು ಹೋಳು ಮಾಡಿದ ಹಾಗೆ ಒಂದು ಪರಡೆಯಲ್ಲಿ ತೂಗುತಿಹ ಶಾಂತಿ ಅತ್ತ ಕೋಲಾಹಲದ ತೂಗು ಕಲ್ಲು, ಇಲ್ಲಿಯೇ ನಿಲ್ಲು ಈ ಅದ್ಭುತ ವಿಚಿತ್ರವನ್ನು ನೋಡಿ ಎಲ್ಲೋ ಕೋಡಿ, ನಿನ್ನ ವೇದನೆಯ ಮಳೆ ಹುಳುವ ಕೊಲ್ಲು, ಈ ರಜತ ರೇಖೆಯನ್ನು ದಾಟಬೇಡ ನೀ ತಾಳ್ಮೆಗೆಡಲೇ ಚಿಂತೆಗಳ ಚಪ್ಪಲ್ಲು ಮೆಟ್ಟಿ ಇಲ್ಲಿಯೇ ನಿಲ್ಲು. ಪ್ರಶ್ನೆ ಸಂಖ್ಯೆ 39. ಬುಟ್ಟಿ ತುಂಬಿರುವ ಕವಳೆ ಹಣ್ಣುಗಳನ್ನು ಸುರಿದಂತೆ ಕೆಳಗೆ ಇಳಿಯುವುದು? ಆಪ್ಷನ್ 1 ಬಿಸಿಲು, ಆಪ್ಷನ್ 2 ಮಳೆ, ಆಪ್ಷನ್ 3 ಮಂಜು, ಆಪ್ಷನ್ 4 ನೀರು. ಸರಿಯಾದಂಥ ಉತ್ತರ ಆಪ್ಷನ್ 2 ಮಳೆ. ಪ್ರಶ್ನೆ ಸಂಖ್ಯೆ 40. ಬಿಸಿಲು ಇಲ್ಲಿ ಆಟವಾಡುತ್ತದೆ? 1 ಪರ್ವತದ ಮೇಲೆ, 2 ಬಯಲಿನಲ್ಲಿ, 3 ಮೋಡಗಳ ನಡುವೆ, 4 ಇಳಿಜಾರಿನಲ್ಲಿ. ಸರಿಯಾದಂಥ ಉತ್ತರ ಆಪ್ಷನ್ 4 ಇಳಿಜಾರಿನಲ್ಲಿ. 41. ಅನ್ನದಲ್ಲಿ ಮಜ್ಜಿಗೆಯ ಸಿಹಿ ಸಾರನುಂಡಂತೆ ಕಾಣುತ್ತಿರುವುದು ಇದು? ಆಪ್ಷನ್ 1 ತೊಯ್ದ ನೆಲ, ಆಪ್ಷನ್ 2 ಅಕಾರಣ ನಗುವ ಮಗು, ಆಪ್ಷನ್ 3 ಚೆಲ್ಲುವರಿದಿಹ ಮೋಡ, ಆಪ್ಷನ್ 4 ನಕ್ಷೆಯಲ್ಲಿ ಬರೆದ ಭಾರತದ ರಾಜ್ಯಗಳು. ಸರಿಯಾದಂಥ ಉತ್ತರ 1 ತೊಯ್ದ ನೆಲ. ಪ್ರಶ್ನೆ ಸಂಖ್ಯೆ 42. ಪೃಥ್ವಿಯ ಒಂದು ಪರಡೆಯಲ್ಲಿ ಶಾಂತಿ ತೂಗುತ್ತಿದ್ದರೆ ಇನ್ನೊಂದು ಕಡೆ? ಆಪ್ಷನ್ 1 ದುಃಖ, ಆಪ್ಷನ್ 2 ಉತ್ಸಾಹ, ಆಪ್ಷನ್ 3 ಕೋಲಾಹಲ, ಆಪ್ಷನ್ 4 ಮೌನ. ಸರಿಯಾದಂಥ ಉತ್ತರ ಆಪ್ಷನ್ 3 ಕೋಲಾಹಲ. ಪ್ರಶ್ನೆ ಸಂಖ್ಯೆ 43. ಕವಿ ವೇದನೆಯನ್ನು ಇದಕ್ಕೆ ಹೋಲಿಸಿದ್ದಾರೆ? ಆಪ್ಷನ್ 1 ಮಳೆ ಹುಳಕ್ಕೆ, ಆಪ್ಷನ್ 2 ಜಂತು ಹುಳಕ್ಕೆ, ಆಪ್ಷನ್ 3 ಗೊಬ್ಬರ ಹುಳಕ್ಕೆ, ಆಪ್ಷನ್ 4 ಎರೆಹುಳಕ್ಕೆ. ಸರಿಯಾದಂಥ ಉತ್ತರ ಆಪ್ಷನ್ 1 ಮಳೆ ಹುಳಕ್ಕೆ. ಪ್ರಶ್ನೆ ಸಂಖ್ಯೆ 44. ಕವಿ ಇದನ್ನು ದಾಟಬೇಡ ಎಂದು ಹೇಳಿದ್ದಾರೆ? ಆಪ್ಷನ್ 1 ಸ್ವರ್ಣ ರೇಖೆಯನ್ನು, ಆಪ್ಷನ್ 2 ಲಕ್ಷ್ಮಣ ರೇಖೆಯನ್ನು, ಆಪ್ಷನ್ 3 ಗಡಿ ರೇಖೆಯನ್ನು, ಆಪ್ಷನ್ 4 ರಜತ ರೇಖೆಯನ್ನು. ಸರಿಯಾದಂಥ ಉತ್ತರ ಆಪ್ಷನ್ 4 ರಜತ ರೇಖೆಯನ್ನು ದಾಟಬೇಡ ಎಂದು ಕವಿ ಹೇಳಿದ್ದಾರೆ. ಪ್ರಶ್ನೆ ಸಂಖ್ಯೆ 45. ಈ ಚಪ್ಪಲ್ಲು ಮೆಟ್ಟಿ ನಿಲ್ಲಬೇಕು? 1 ತಾಳ್ಮೆಯ, 2 ಚಿಂತೆಗಳ, 3 ವೇದನೆಯ, 4 ಕೋಲಾಹಲದ. ಸರಿಯಾದಂಥ ಉತ್ತರ ಆಪ್ಷನ್ 2 ಚಿಂತೆಗಳ ಚಪ್ಪಲ್ಲು ಮೆಟ್ಟಿ ನಿಲ್ಲಬೇಕು. ಪ್ರಶ್ನೆ ಸಂಖ್ಯೆ 46. ಕಾವ್ಯ ಬೋಧನೆಗೆ ಈ ಪದ್ಧತಿ ಪ್ರಶಸ್ತವಾಗಿದೆ? ಗದ್ಯ ಭಾಗ ಪದ್ಯ ಭಾಗಕ್ಕೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳನ್ನು ಮುಗಿಸಿದ್ದೇವೆ. ಈಗ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 46ರಲ್ಲಿ ಕೇಳಿರುವಂಥದ್ದು ಕಾವ್ಯ ಬೋಧನೆಗೆ ಈ ಪದ್ಧತಿ ಪ್ರಶಸ್ತವಾಗಿದೆ? ಆಪ್ಷನ್ 1 ಖಂಡ ಪದ್ಧತಿ, 2 ಅನುಗಮನ ವಿಧಾನ, ಆಪ್ಷನ್ 3 ನಿಗಮನ ವಿಧಾನ, ಆಪ್ಷನ್ 4 ಸಂಪೂರ್ಣ ಪದ್ಧತಿ. ಸರಿಯಾದಂಥ ಉತ್ತರ ಆಪ್ಷನ್ 1 ಖಂಡ ಪದ್ಧತಿ. ಪ್ರಶ್ನೆ ಸಂಖ್ಯೆ 47. ಇದು ಉತ್ತಮ ಕೈಬರಹದ ಲಕ್ಷಣಕ್ಕೆ ವಿರುದ್ಧವಾಗಿದೆ? 1 ದುಂಡಾಗಿ ಆಕರ್ಷಕವಾಗಿರಬೇಕು, 2 ಸುಸ್ಪಷ್ಟವಾಗಿರಬೇಕು, 3 ಅಕ್ಷರಗಳಲ್ಲಿ ಬಹುರೂಪತೆ ಇರಬೇಕು, 4 ನೇರವಾದ ಸಾಲುಗಳಲ್ಲಿ ಬರೆಯಬೇಕು. ಸರಿಯಾದಂಥ ಉತ್ತರ ಆಪ್ಷನ್ 3 ಅಕ್ಷರಗಳಲ್ಲಿ ಬಹುರೂಪತೆ ಇರಬೇಕು ಎಂಬುದು ಉತ್ತಮ ಕೈಬರಹದ ಲಕ್ಷಣಕ್ಕೆ ವಿರುದ್ಧವಾಗಿರುವಂತಹ ಹೇಳಿಕೆ. ಪ್ರಶ್ನೆ ಸಂಖ್ಯೆ 48. ಮಗು ಉತ್ತರಿಸಿದಾಗ ಕೆಕ್ಕರಿಸಿ ನೋಡುವುದು? 1 ಧನಾತ್ಮಕ ಶಾಬ್ದಿಕ ಅಭಿವರ್ಧನ, 2 ಧನಾತ್ಮಕ ಅಶಾಬ್ದಿಕ ಅಭಿವರ್ಧನ, 3 ಋಣಾತ್ಮಕ ಶಾಬ್ದಿಕ ಅಭಿವರ್ಧನ, 4 ಋಣಾಬ್ಧಕ ಅಶಾಬ್ದಿಕ ಅಭಿವರ್ಧನ.
ಸರಿಯಾದಂಥ ಉತ್ತರ ಆಪ್ಷನ್ 4 ಋಣಾತ್ಮಕ ಅಶಾಬ್ದಿಕ ಅಭಿವರ್ಧನ. ಮಗು ಯಾವುದೇ ಪ್ರಶ್ನೆಗೆ ಉತ್ತರಿಸಿದಾಗ ಅದನ್ನು ಕಿಕ್ಕರಿಸಿಕೊಂಡು ನೋಡುವುದು, ಅದೊಂದು ರೀತಿಯಾಗಿ ಋಣಾತ್ಮಕ ಭಾವನೆ ಉಂಟು ಮಾಡುತ್ತದೆ. ಹಾಗೆ ಮಾತನಾಡದೆ ನೋಡುತ್ತಿರೋದ್ರಿಂದ ಅದು ಅಶಾಬ್ದಿಕ. ಸರಿಯಾದಂಥ ಉತ್ತರ ಆಪ್ಷನ್ 4. ಪ್ರಶ್ನೆ ಸಂಖ್ಯೆ 49. ಇದು ಸ್ಥೂಲ ಬೋಧನೆಗೆ ಸಂಬಂಧಿಸಿರುವುದಿಲ್ಲ. ಆಪ್ಷನ್ 1 ಜೀವಂತ ಪರಿಸರದಲ್ಲಿ ನಡೆಯುವ ಬೋಧನೆ, 2 ಏಕಕೌಶಲದ ಬೋಧನೆ, 3 ಬಹುಕೌಶಲಗಳ ಬೋಧನೆ, 4 ಬಹು ಪರಿಕಲ್ಪನೆಗಳ ಬೋಧನೆ. ಸರಿಯಾದಂಥ ಉತ್ತರ ಆಪ್ಷನ್ 2 ಏಕಕೌಶಲದ ಬೋಧನೆ. ಪ್ರಶ್ನೆ ಸಂಖ್ಯೆ 50. ಇದು ಜ್ಞಾನ ವಲಯದ ಉದ್ದಿಷ್ಟವಲ್ಲ. ಆಪ್ಷನ್ 1 ಅರ್ಥಗ್ರಹಣ, ಆಪ್ಷನ್ 2 ಅನ್ವಯ, ಆಪ್ಷನ್ 3 ಮೆಚ್ಚುಗೆ, ಆಪ್ಷನ್ 4 ವಿಶ್ಲೇಷಣೆ. ಸರಿಯಾದಂಥ ಉತ್ತರ ಆಪ್ಷನ್ 3 ಮೆಚ್ಚುಗೆ. ಪ್ರಶ್ನೆ ಸಂಖ್ಯೆ 51. ಭಾಷೆ ಅಥವಾ ಭಾಷಾ ಕೌಶಲಗಳನ್ನು ಕಲಿಯಲು ಮಾನಸಿಕ ಶಾರೀರಿಕ ಸಿದ್ಧತೆ ಇರಬೇಕು ಎನ್ನುವುದು ಆಪ್ಷನ್ 1 ಸಿದ್ಧತೆಯ ನಿಯಮ, ಆಪ್ಷನ್ 2 ಅನುಕರಣೆಯ ನಿಯಮ, ಆಪ್ಷನ್ 3 ಅಭ್ಯಾಸ ನಿಯಮ, ಆಪ್ಷನ್ 4 ಅಭಿರುಚಿಯ ನಿಯಮ. ಸರಿಯಾದಂಥ ಉತ್ತರ ಆಪ್ಷನ್ 1 ಸಿದ್ಧತೆಯ ನಿಯಮ. ಪ್ರಶ್ನೆ ಸಂಖ್ಯೆ 52. ಇದು ಕಲಿಕಾ ಸೂತ್ರಾಧಾರಿತವಾದುದಲ್ಲ. ಆಪ್ಷನ್ 1 ತಿಳಿದ ವಿಷಯದ ಕಡೆಯಿಂದ ತಿಳಿಯದ ವಿಷಯದ ಕಡೆಗೆ ಕಲಿಕೆ, ಆಪ್ಷನ್ 2 ಕ್ಲಿಷ್ಟತೆಯಿಂದ ಸರಳತೆಯೆಡೆಗೆ ಕಲಿಕೆ, ಆಪ್ಷನ್ 3 ಜೀವನಾನುಭವಗಳಿಗೆ ಹೊಂದಿಸಿ ಕಲಿಕೆ, ಆಪ್ಷನ್ 4 ದೃಷ್ಟಾಂತಗಳ ಮೂಲಕ ಸೂತ್ರ ಸಮನ್ವಯದ ಕಲಿಕೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 2 ಕ್ಲಿಷ್ಟತೆಯಿಂದ ಸರಳತೆಯೆಡೆಗೆ ಕಲಿಕೆ. ಯಾವತ್ತೂ ನಮ್ಮ ಕಲಿಕೆ ಸರಳತೆಯಿಂದ ಕ್ಲಿಷ್ಟತೆಯೆಡೆಗಿರಬೇಕು. ಹಾಗಾಗಿ ಈ ಪ್ರಶ್ನೆಗೆ ಸೂತ್ರಾಧಾರಿತವಾದುದು ಅಲ್ಲದೆ ಯಾವುದಂತ ಕೇಳುವ ಕಾರಣ ಸರಿಯಾದಂಥ ಉತ್ತರ ಆಪ್ಷನ್ 2. ಪ್ರಶ್ನೆ ಸಂಖ್ಯೆ 53. ಇದು ಮೌನ ಓದಿದ ಲಕ್ಷಣಕ್ಕೆ ಹೊರತಾದುದಾಗಿದೆ. ಆಪ್ಷನ್ 1 ಭಾವಯುಕ್ತವಾಗಿರುತ್ತದೆ, ಆಪ್ಷನ್ 2 ಅರ್ಥಗ್ರಹಣಕ್ಕೆ ಹೆಚ್ಚಿನ ಮಹತ್ವವಿರುತ್ತದೆ, ಆಪ್ಷನ್ 3 ಧ್ವನ್ಯಂಗಗಳಿಗೆ ಕೆಲಸವಿರುವುದಿಲ್ಲ, ಆಪ್ಷನ್ 4 ಶ್ರೋತೃಗಳ ಪ್ರತಿಕ್ರಿಯೆ ಗಮನಿಸುತ್ತಾ ಓದುವುದು. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 4 ಶ್ರೋತೃಗಳ ಪ್ರತಿಕ್ರಿಯೆ ಗಮನಿಸುತ್ತಾ ಓದುವುದು. ಪ್ರಶ್ನೆ ಸಂಖ್ಯೆ 54. ಅನುಭವಗಳನ್ನು ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಳುವುದರ ಮೂಲಕ ಅವು ಸ್ವಾಧೀನಗೊಳ್ಳುವ ಪ್ರಕ್ರಿಯೆಯೇ ಸಂವಹನ ಎಂದವರು. ಆಪ್ಷನ್ 1 ಡಿ ಬರ್ಲೋ, ಆಪ್ಷನ್ 2 ಜಾನ್ ಡ್ಯೂಯಿ, ಆಪ್ಷನ್ 3 ಲಾರೆನ್ಸ್, ಆಪ್ಷನ್ 4 ಅರಿಸ್ಟಾಟಲ್. ಸರಿಯಾದಂಥ ಉತ್ತರ ಆಪ್ಷನ್ 2 ಜಾನ್ ಡ್ಯೂಯಿ. ಪ್ರಶ್ನೆ ಸಂಖ್ಯೆ 55. ಇದು ಉತ್ತಮ ಪರೀಕ್ಷೆಯ ಗುಣಲಕ್ಷಣವಲ್ಲ. ಆಪ್ಷನ್ 1 ಸಮಂಜಸತೆ, ಆಪ್ಷನ್ 2 ವಿಶ್ವಸನೀಯತೆ, ಆಪ್ಷನ್ 3 ವಸ್ತುನಿಷ್ಠತೆ, ಆಪ್ಷನ್ 4 ಸಂಕುಚಿತತೆ. ಸರಿಯಾದಂಥ ಉತ್ತರ 4 ಸಂಕುಚಿತತೆ. ಪ್ರಶ್ನೆ ಸಂಖ್ಯೆ 56. ಮೆಲ್ವಾತು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಆಪ್ಷನ್ 1 ಲೋಪಸಂಧಿ, ಆಪ್ಷನ್ 2 ಆಗಮಸಂಧಿ, ಆಪ್ಷನ್ 3 ಆದೇಶ ಸಂಧಿ, ಆಪ್ಷನ್ 4 ಗುಣಸಂಧಿ. ಮೆಲ್ವಾತು ಅನ್ನು ಬಿಡಿಸಿ ಬರೆದಾಗ ನಾವು ಮೆಲ್ ಕೂಡಿಸು ಮಾತು ಅಂತ ಬರಿತೇವೆ. ಮೆಲ್ ಕೂಡಿಸು ಮಾತು ಅಂದರೆ ಮೆಲ್ವಾತು. ಇಲ್ಲಿ ಉತ್ತರ ಪದದ ಆರಂಭದಲ್ಲಿರುವ ಮಾಕ್ಕೆ ವಾ ಆದೇಶವಾಗಿ ಬಂದಿರುವ ಕಾರಣ ಇದು ಆದೇಶ ಸಂಧಿ. ಸರಿಯಾದಂಥ ಉತ್ತರ ಆಪ್ಷನ್ 3 ಆದೇಶ ಸಂಧಿ. ಪ್ರಶ್ನೆ ಸಂಖ್ಯೆ 57. ಹೊಸಗನ್ನಡ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ 1 ಕರ್ಮಧಾರೆಯ ಸಮಾಸ, ಆಪ್ಷನ್ 2 ದ್ವಿಗು ಸಮಾಸ, ಆಪ್ಷನ್ 3 ತತ್ಪುರುಷ ಸಮಾಸ, ಆಪ್ಷನ್ 4 ಅಂಶಿ ಸಮಾಸ. ಹೊಸಗನ್ನಡವನ್ನು ನಾವು ಬಿಡಿಸಿ ಬರೆಯುವಾಗ ಹೊಸತು ಕೂಡಿಸು ಕನ್ನಡ ಅಂತ ಹೇಳಿ ಬರಿತೇವೆ. ಹೊಸತು ಅಥವಾ ಹೊಸದು ಕೂಡಿಸು ಕನ್ನಡ, ಅದು ಹೊಸಗನ್ನಡ. ಪೂರ್ವ ಪದವನ್ನು ನೋಡಿದರೆ ಅದು ವಿಶೇಷಣವಾಗಿದೆ. ಹಾಗಾಗಿ ಇದು ಕರ್ಮಧಾರೆಯ ಸಮಾಸ. ಸರಿಯಾದಂಥ ಉತ್ತರ ಆಪ್ಷನ್ 1. ಪ್ರಶ್ನೆ ಸಂಖ್ಯೆ 58. ಇದು ಚತುರ್ಥಿ ವಿಭಕ್ತಿಯ ಕಾರಕಾರ್ಥ. ಪ್ರಥಮ ವಿಭಕ್ತಿ ಕರ್ತೃಕಾರಕ, ದ್ವಿತೀಯ ವಿಭಕ್ತಿ ಕರ್ಮಕಾರಕ, ತೃತೀಯ ವಿಭಕ್ತಿ ಕರಣಕಾರಕ, ಚತುರ್ಥಿ ವಿಭಕ್ತಿ ಸಂಪ್ರದಾನ ಕಾರಕ,
ಪಂಚಮಿ ವಿಭಕ್ತಿ ಅಪಾದಾನ ಕಾರಕ, ಷಷ್ಠಿ ವಿಭಕ್ತಿ ಸಂಬಂಧ ಕಾರಕ, ಸಪ್ತಮಿ ವಿಭಕ್ತಿ ಅಧಿಕರಣ ಕಾರಕ. ನಮಗೆ ಪ್ರಶ್ನೆಯಲ್ಲಿ ಕೇಳಿರುವಂಥದ್ದು ಚತುರ್ಥಿ ವಿಭಕ್ತಿಯ ಕಾರಕಾರ್ಥ. ಸರಿಯಾದಂಥ ಉತ್ತರ ಆಪ್ಷನ್ 2 ಸಂಪ್ರದಾನ. ಪ್ರಶ್ನೆ ಸಂಖ್ಯೆ 59. ಭಿನ್ನಃ ಪದದ ತತ್ಸಮ ರೂಪ. ಆಪ್ಷನ್ 1 ಭಿನ್ನಾಣ, ಆಪ್ಷನ್ 2 ವಿಜ್ಞಾನ, ಆಪ್ಷನ್ 3 ವಿಜ್ಞಾಪನೆ, ಆಪ್ಷನ್ 4 ವಿಸ್ಮಯ. ಸರಿಯಾದಂಥ ಉತ್ತರ ಆಪ್ಷನ್ 3 ವಿಜ್ಞಾಪನೆ. ಪ್ರಶ್ನೆ ಸಂಖ್ಯೆ 60. ತಲೆದೂಗು ಈ ನುಡಿಗಟ್ಟಿನ ಅರ್ಥ. ಆಪ್ಷನ್ 1 ದೊಡ್ಡ ಹೊಣೆಗಾರಿಕೆ, ಆಪ್ಷನ್ 2 ನಷ್ಟವಾಗು, ಆಪ್ಷನ್ 3 ಚಿಂತಿಸು, ಆಪ್ಷನ್ 4 ಮೆಚ್ಚುಗೆ ಸೂಚಿಸು. ಸರಿಯಾದಂಥ ಉತ್ತರ ಆಪ್ಷನ್ 4 ಮೆಚ್ಚುಗೆ ಸೂಚಿಸು. ಈ ಪ್ರಶ್ನೆಯೊಂದಿಗೆ 2022ರ ಕಾಟೆಟ್ ಪರೀಕ್ಷೆಯ ಪತ್ರಿಕೆ 2ರ ದ್ವಿತೀಯ ಭಾಷೆ ಕನ್ನಡದ ಪ್ರಶ್ನೋತ್ತರಗಳನ್ನು ಮುಗಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪ್ರಶ್ನೆಗಳೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಕನೆಕ್ಟೆಡ್, ಕೀಪ್ ಲರ್ನಿಂಗ್, ಟೇಕ್ ಕೇರ್, ಬಾಯ್.